ಕನಕಪುರ ಬೂದುಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಗ್ರಾಮಸಭೆ, ವಿಕಲಚೇತನರ ಸಮನ್ವಯ ಗ್ರಾಮಸಭೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ನಡೆಯಿತು. ಪಂಚಾಯಿತಿ ಆವರಣದಲ್ಲಿ ಸಭೆ ಜರುಗಿತು. ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮೋಹನ್ ಬಾಬು ಮಾತನಾಡಿ, ಗ್ರಾಮ ಪಂಚಾಯಿತಿ ಆಡಳಿತ ತನ್ನ ಬದ್ಧತೆ ತೋರಿಸಿ ಸದಸ್ಯರು ಆಯಾ ಭಾಗದ ಗ್ರಾಮಸ್ಥರಿಗೆ ನರೇಗಾ ಯೋಜನೆಯ ತಿಳುವಳಿಕೆ ನೀಡಿ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳನ್ನು ನಡೆಸಿದ್ದಲ್ಲಿ ಗ್ರಾಮ ಅಭಿವೃದ್ಧಿಯಾಗುತ್ತದೆ ಎಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ.ಸಿ. ರಘು ಮಾತನಾಡಿ, ಈಗಾಗಲೇ ನರೇಗಾ ಅನುಷ್ಠಾನದ ಬಗ್ಗೆ ವಾರ್ಡ್ ಸಭೆಗಳನ್ನು ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಕ್ಕಳ ಓದಿನ ಜೊತೆಗೆ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವುದು, ವಾರ್ಡ್ ಹಾಗೂ ಗ್ರಾಮ ಸಭೆಗಳಲ್ಲಿ ಜನರ ಸಹಭಾಗಿತ್ವ ಅತಿ ಮುಖ್ಯ. ಜನರು ಸಭೆಗಳಲ್ಲಿ ಪಾಲ್ಗೊಂಡು ಸರ್ಕಾರದ ವಿವಿಧ ಇಲಾಖೆಗಳ ಸವಲತ್ತುಗಳು ಹಾಗೂ ನಿಯಮಗಳನ್ನು ತಿಳಿದು ವೈಯಕ್ತಿಕ ಅಥವಾ ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳಬಹುದು ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ, ಉಪಾಧ್ಯಕ್ಷೆ ವಿ.ಸಿ. ಪದ್ಮಾ, ಕಾರ್ಯದರ್ಶಿ ಸಿದ್ದಣ್ಣ, ಸದಸ್ಯರಾದ ನಾಗೇಶ್, ಶಿವಕುಮಾರ್, ಸುಧಾ, ಚಂದ್ರಕಲಾ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಸಭೆಯಲ್ಲಿ ಹಾಜರಿದ್ದರು. CSR ಫಂಡ್ ಏನು ನಾವು ಹೇಳ್ತೀವಿ, ಅದರಿಂದ ಬರುವಂಥ ಸಂಪನ್ಮೂಲಗಳನ್ನು ಆ ಒಂದು ವಿಕಲಚೇತನರ ಮಕ್ಕಳಿಗೆ, ಆ ಒಂದು ಕುಟುಂಬಕ್ಕೆ ದೊರಕಿಸುವ ನಿಟ್ಟಿನಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸಬೇಕಾದ್ರೆ ಒಂದು ವಿಶೇಷ ಗ್ರಾಮ ಸಭೆಯ ಅರಿವು ನಮ್ಮೆಲ್ಲರದ ಮೇಲೆ ಜವಾಬ್ದಾರಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯ ಪ್ರಯುಕ್ತ ಈ ಒಂದು ಗ್ರಾಮ ಸಭೆಯನ್ನು ಎಲ್ಲ ಗ್ರಾಮ ಪಂಚಾಯಿತಿಲೂ ಕೂಡ ಆಯಾ ಗ್ರಾಮ ಸಭೆಗಳು ನಡೆಯುವಂಥ ದಿನಾಂಕದಂದು ಒಂದು ಮಾಹಿತಿಯನ್ನು ಹೇಳುವಂಥ ವಿಚಾರಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಬಹುತೇಕವಾಗಿ ವಿಕಲಚೇತನರು ಅಂದರೆ ಯಾರು, ಆ ವಿಕಲಚೇತನರನ್ನ ನಾವು ಹೇಗೆ ಗುರುತಿಸೋದು, ಆ ವಿಕಲಚೇತನರಿಗೆ ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನುವುದಾದರೆ 1900 ಇವರು ಕೂಡ ಸಮಾಜದ ಒಂದು ಅವಿಭಾಜ್ಯ ಅಂಗ. ಇವರು ಎಲ್ಲದಕ್ಕಿಂತ ವಿಭಿನ್ನವಾಗಿ ಸಾಮರ್ಥ್ಯವುಳ್ಳವರು ಅನ್ನುವ ನಿಟ್ಟಿನಲ್ಲಿ ಒಂದು ವಿಶ್ವ ವಿಕಲಚೇತನ ದಿನಾಂಕವನ್ನು ಕೂಡ ಒತ್ತುವರಿ ಮಾಡಿತು. ತದನಂತರ 1996ರಲ್ಲಿ ಏನು ಒಂದು ಕಾಯ್ದೆಯನ್ನು ಕೂಡ ವಿಕಲಚೇತನರಿಗೆ ಒಂದು ಅಡೆತಡೆ ವಾತಾವರಣವಿಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಸಂಪೂರ್ಣವಾಗಿ ಭಾಗವಹಿಸಬೇಕು, ವಿಕಲಚೇತನರು ಕೂಡ ಸಮಾನತೆಯಾಗಿ ಬಾಳಬೇಕು ಈ ಸಮಾಜದಲ್ಲಿ ಅಂತೇಳಿ 1996ರಲ್ಲಿ 7 ಬಗೆಯ ವಿಕಲಚೇತನೆಯ ವರ್ಗಗಳಾಗಿ ವಿಭಜನೆಯನ್ನು ಮಾಡಿತು. ಒಂದು ದೈಹಿಕ, ಕೈ ಅಥವಾ ಕಾಲು ನ್ಯೂನತೆ ಉಳ್ಳಂಥ ವಿಕಲಚೇತನತೆ, ಒಂದು ದೃಷ್ಟಿದೋಷ, 2 ಕಣ್ಣುಗಳು ಅಥವಾ ಪಾರ್ಶ್ವ, ನಾವು ಇರುಳುಗಳು ಅಂತ ಏನು ಕರಿತೀವಿ, ಸಮೀಪ ದೃಷ್ಟಿದೋಷ ಉಳ್ಳ ವಿಕಲಚೇತನರು, ಹಾಗೆ ಬುದ್ಧಿಮಾಂದ್ಯತೆ, ಸಾಮಾನ್ಯ ವ್ಯಕ್ತಿಗಿಂತ ಬುದ್ಧಿಮಟ್ಟ ಕಡಿಮೆ ಇರುವಂಥ ಮಕ್ಕಳನ್ನು ನಾವು ಬುದ್ಧಿಮಾಂದ್ಯತೆ ಅಂತೇಳಿ ಕರಿತೀವಿ. ಹಾಗೆಯೇ ಶ್ರವಣ ದೋಷ, ಕಿವಿ ಅಥವಾ ಮಾತು ಅಥವಾ ಕಿವಿ ಬರದಿರುವಂಥ ವಿಕಲಚೇತನರು, ಹಾಗೆಯೇ ಬಹುವಿಧ ಅಂಗವಿಕಲತೆ, ಒಂದಕ್ಕಿಂತ ಹೆಚ್ಚು ಕೈ ಅಥವಾ ಕಾಲು ಅಥವಾ ಬುದ್ಧಿ ಅಥವಾ ಕಾಲು ಉಳ್ಳ ವಿಕಲಚೇತನತೆ, ಹಾಗೆ ವಿಕಲಚೇತನತೆ ಮತ್ತು ಮಾನಸಿಕ ಅಸ್ವಸ್ಥರು. ಬಹುತೇಕವಾಗಿ 100% ಈ ಒಂದು ಮಾನಸಿಕ ಅಸ್ವಸ್ಥತೆಯ ವಿಕಲಚೇತನೆ ನೋಡೋದಾದರೆ 10% ಕೂಡ ನಾವು ನೋಡ್ಬೋದು. ಏಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀರಿ, ಏಕೆಂದರೆ ಮಾನಸಿಕ ಖಿನ್ನತೆಗೊಳಪಟ್ಟು ಸೂಸೈಡ್ ಮಾಡಿಕೊಡುವಂಥದ್ದು, ಒಂದು ಬುದ್ಧಿಯ ಒಂದು ಮಟ್ಟ ದಿನ ತಳಮಟ್ಟಕ್ಕೆ ಹೋಗಿರ್ತದೆ. ಅಂಥ ವ್ಯಕ್ತಿಗಳನ್ನ ನಾವು ಮಾನಸಿಕ ಅಸ್ವಸ್ಥರು ಅಂತೇಳಿ ಕರಿತೀವಿ. ಹಾಗೆಯೇ ಆ ಒಂದು ದಿನಗಳಲ್ಲಿ ಏನು ವಿಕಲಚೇತನತೆಗೆ ಸಿಗುವಂಥ ಸೌಲಭ್ಯಗಳನ್ನು ಒಂದು ಅಂಗನವಾಡಿ ಮುಖಾಂತರ, ಏನು ಬಸ್ ಆಗ್ಬೋದು, ಮಾಸಾಸನ ಆಗ್ಬೋದು, ಇತರೆ ಸೌಲಭ್ಯಗಳನ್ನು ಆ ಒಂದು ವ್ಯಕ್ತಿಗಳು ಮಾಡ್ತಿದ್ರು. ಶುಭ ದಿನ, ಸಾವಿತ್ರಿಬಾಯಿ ಫುಲೆ ಅವರು ಜನ್ಮದಿನ ಈ ದಿನ. ಅವರು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿಯರಾಗಿದ್ದರು. ಈ ದಿನ ನಮಗೆ ಅದನ್ನು ಕೇಳಿದ್ರೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ವಿಷಯ ಅಲ್ಲ ಅನಿಸುತ್ತೆ. ಆದರೆ ಆ ಕಾಲದಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರೈಸಿ ಟೀಚರಾಗಿ ಆರಂಭ ಮಾಡಿದ ತಮ್ಮ ವೃತ್ತಿಯನ್ನು ಒಂದು ದಾರಿದೀಪವಾಗಿದ್ದಾರೆ ಈ ದಿನ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ನಮ್ಮ ತಾಲೂಕಿನಾದ್ಯಂತ ಈ ದಿನ ಅವರ ಒಂದು ದಿನಾಚರಣೆ ನಡೀತಾ ಇದೆ. ಮುಖ್ಯವಾಗಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಸಮಸ್ಯೆಗಳು ಏನಿರುತ್ತೆ ಅಂತ ಆಲಿಸಬೇಕು, ಅದಕ್ಕೆ ಪರಿಹಾರಗಳನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಒದಗಿಸಬೇಕು.
ಮಕ್ಕಳಿಗೆ ಸಂಬಂಧಿಸಿದ ಅಂದರೆ ನಮ್ಮ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಸಂಬಂಧಪಟ್ಟಿದ್ದು. ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಗಳ ಮೂಲಭೂತ ಸೌಕರ್ಯಗಳೇನಿದೆ, ಕಾಂಪೌಂಡು, ಆಟದ ಮೈದಾನ, ಟಾಯ್ಲೆಟ್ಟು ಮತ್ತು ಪೌಷ್ಟಿಕ ಕೈತೋಟ ಅದನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಶಾಲೆಯಲ್ಲಿ ಅದಿಲ್ಲ ಅಂತ ಏನಾದರೂ ನೀವು ತಿಳಿಸಿದ್ರೆ ಗ್ರಾಮ ಪಂಚಾಯಿತಿ ವತಿಯಿಂದ ಅದನ್ನು ಮಾಡೋದಕ್ಕೆ ಕ್ರಮ ಕೈಗೊಳ್ಳಿ. ಶಿಕ್ಷಕರು ಅಥವಾ ಮಕ್ಕಳು ಮಾತಾಡೋದು, ಮಕ್ಕಳ ಹತ್ರನೇ ಮಾತಾಡ್ತಿದ್ದೆ ಅವರೇ ಮಾತಾಡಲಿ. ತುಂಬ ಚಿಕ್ಕ ಮಕ್ಕಳು, ಅದಕ್ಕೆ ನಿಮಗೆ ಸರ್ ನಾನು ಏನು ಸಮಸ್ಯೆಗಳೇನಿದೆ ಶಾಲೆಯಲ್ಲಿ? ಮಕ್ಕಳು ನಿಮ್ಮ ಸಮಸ್ಯೆ